ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಹೇಮಲತಾ ಮಠದವರು ಬಂದಿದ್ದಾರೆ. ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ. ನಮ್ಮ ಖಾನಾವಳಿಗೆ ನಿಮಗೆ ಸ್ವಾಗತ. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಎಲ್ಲಿಂದ ಬಂದಿದ್ದೀರಾ ಹೇಮಲತಾ ಅವರೇ? ನಾನು ವಿಶ್ವೇಶ್ವರಯ್ಯ ಹೊಡೆದಿದ್ದು. ಹೌದಾ? ಇವತ್ತು ಖಾನಾವಳಿಯಲ್ಲಿ ಏನು ಹೊಸ ಅಡುಗೆ ಮಾಡ್ತಾ ಇದ್ದೀರಾ? ಎಣ್ಗಾಯಿ ಮಾಡೋಣ ಅಂತ. ಬದನೆಕಾಯಿ ಎಣ್ಗಾಯಿ. ಬದನೆಕಾಯಿ ಎಣ್ಗಾಯಿನ ಉತ್ತರ ಕರ್ನಾಟಕ ಶೈಲಿನ? ಹೌದು. ಇದು ನಾನು ಪಾಟ್ಲಾಕಿಗೆ ಹೋದಾಗೆಲ್ಲ ತುಂಬಾ ಜನ ಕೇಳಿ ಮಾಡಿಸ್ಕೊಳ್ಳೋ ಅಂಥದ್ದು. ಅವರೆಲ್ಲ ಹೇಳಿದ್ರು, ನೀವು ಟಿವಿಗೆ ತೋರಿಸಿದ್ರೆ ಎಲ್ಲರೂ ನಾವು ನೋಡಿ ಕಲ್ತ್ಕೋಬಹುದು, ನೀವು ಸುಮ್ಮನೆ ಒಂದು ಬಾಯಲ್ಲಿ ಹೇಳಿದ್ರೆ ನಮ್ಗೆ ಅರ್ಥ ಆಗಲ್ಲ, ಈ ಸರಿ ಅದನ್ನ ಖಂಡಿತ ತೋರಿಸಿ ಅಂತ ಅವರು ಎಲ್ಲರೂ ಕೋರಿಕೆ ಮೇರೆಗೆ ಅದನ್ನ. ಹೌದಾ? ಬಹಳ ಸಂತೋಷ, ನಮ್ಗೂನು ಖುಷಿ ಆಗತ್ತೆ. ಸ್ಪೆಷಲ್ ಆಗಿ ಮಾಡಿದ್ರೆ ತುಂಬಾ ಡಿಮ್ಯಾಂಡಿಂಗ್ ಇದು ಎಣ್ಗಾಯಿ ಅನ್ನೋದು, ಎಲ್ರಿಗೂ ಬೇಕು ರೆಸಿಪಿ. ಅದು ಒಬ್ಬೊಬ್ರು ಒಂದೊಂದ್ ತರ ಮಾಡ್ತಾರೆ. ಓಕೆ, ಸೊ ಈ ಎಣ್ಗಾಯಿಗೆ ಏನೆಲ್ಲ ಸಾಮಗ್ರಿಗಳು ಬೇಕು? ಬದನೆಕಾಯಿ, ಈರುಳ್ಳಿ, ಕಡಲೆಬೀಜ, ಎಳ್ಳು, ಜೀರಿಗೆ, ಅರಿಶಿನ ಪುಡಿ, ಮೆಣಸಿನ ಪುಡಿ, ಬೆಲ್ಲ, ಸಾಸಿವೆ, ಮೊಸರು, ಉಪ್ಪು, ಕರಿಬೇವು, ಒಣ ಕೊಬ್ಬರಿ, ಇಂಗು, ಕೊತ್ತಂಬರಿ ಸೊಪ್ಪು. ಓಕೆ, ಸರಿ. ಇದಿಷ್ಟು ಎಣ್ಗಾಯಿಗೆ ಶುರು ಮಾಡೋಣ ಅಲ್ಲ? ಇದನ್ನ ಇದು ಬದನೆಕಾಯಿ ರೆಗ್ಯುಲರ್ ಸಿಗುವ ಬದನೆಕಾಯಿನ ಕಟ್ ಮಾಡಿ ನೀರಲ್ಲಿ ನೆನೆಸಿದಿರಲ್ಲ? ಕಪ್ಪಾಗುತ್ತೆ ಅನ್ನೋ ರೀಸನಿಗೆ ಅಲ್ವಾ? ಬೇರೆ ಏನಾದ್ರು ಕಾರಣ ಇದೆಯಾ? ಅಷ್ಟೇ ತಾನೆ? ಅದಕ್ಕೆ ಇಲ್ಲದ್ರೆ ಕಪ್ಪು ಆಗ್ಬಿಡುತ್ತೆ, ಬಾಯಿ ಬಿಟ್ಕೊಳ್ಳುತ್ತೆ, ಅದು ತುಂಬಾ ನಮಗೆ ಸರಿ ಆಗುತ್ತೆ. ಓಕೆ, ಅದನ್ನ ಈ ತರ ಕಟ್ ಮಾಡ್ಬೇಕಲ್ವಾ? ಎಣ್ಗಾಯಿಗೆ ಯೂಶಲಿ ಈಗ ಇಟ್ಕೊಂಡ್ರೆ ಇದು ನೋಡಿ ಒಂಚೂರು ಅರಳದಂಗಾಗಿದೆ. ಹೌದು ಹೌದು. ಓಕೆ, ಸೊ ಈ ತರ ಕಟ್ ಮಾಡ್ಕೊಳ್ಳೋದು. ಶುರು ಮಾಡೋಣ ಅಲ್ಲ? ಫಸ್ಟ್ ಈಗ ಏನ್ ಮಾಡ್ಕೋತೀರಾ? ಒಂದು ಬಾಣಲಿ ಕೊಡಿ, ಇದು ಸ್ವಲ್ಪ ಹುರ್ಕೋಬೇಕು. ಓಕೆ, ಇದ್ರಲ್ಲಿ ಏನಾದ್ರು ಆಲ್ರೆಡಿ ಹುರ್ಕೊಂಡಿರೋದಿದ್ಯಾ? ಇದು ನಾ ಕಡಲೆ ಬೀಜ ಹುರಿದಿದ್ದೀನಿ, ಬಾಕಿದ್ ಹುರಿಬೇಕು. ಕಡಲೆ ಬೀಜ ಮಾತ್ರ ಹುರಿದಿದ್ದೀರಾ? ಓಕೆ, ಸೊ ಈಗ ಹುರ್ಕೊಳ್ಳೋದಕ್ಕೆ ಒಲೆ ಹಚ್ಕೊಂಡ್ಬಿಡಿ. ಇದಿವಾಗ ಅಲ್ಲಿ ಮಾಡೋದೇ ಬೇರೆ, ನಿಮ್ದೇ ಒಂದು ಮೆಥಡ್ ಬೇರೆನಾ ಇದು? ಎಣ್ಗಾಯಿ ಅಂತ ಹೇಳಿದ್ರೆ ತುಂಬಾ ಮೆಥಡ್ ಮಾಡೋರು. ಯಾವ್ದು ಈ ತರದ್ದು? ಈ ತರದ್ದು. ನಮ್ಮಮ್ಮ ತುಂಬಾ ಚೆನ್ನಾಗಿ ಅಡಿಗೆ ಮಾಡೋರು, ನಮ್ಮಮ್ಮ ಮಾಡೋರು. ಆ ರೂಢಿನೇ ನಂಗೆ ಬಂದಿದೆ. ಅದು ಎಲ್ಲರೂ ತುಂಬಾ ಇಷ್ಟಪಡ್ತಾ ಇದ್ರು ಅಂತ ಹೇಳಿ ನೀವು ಮಾಡ್ತೀರಾ? ಯಾಕಂದ್ರೆ ಆಲ್ರೆಡಿ ಖಾನಾವಳಿಯಲ್ಲಿ ಒಂದ್ 2-3 ಜನ ಬಂದು ಎಣ್ಗಾಯಿ ಮಾಡಿದ್ದಾರೆ, ಆದ್ರೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ನಂಗೆ ಬೇರೆ ಕಾಣ್ತಾ ಇದೆ, ಹಾಗಾಗಿ ಕೇಳಿದೆ. ಇದು ಒಂದು ಬೇರೆಯ ಒಂದು ವಿಧಾನ. ಓಕೆ, ಎಣ್ಣೆ ಬೇಕಾ ಅಲ್ವಾ, ಅಥವಾ ಡ್ರೈನಾ? ಇಲ್ಲ, ಎಣ್ಣೆ ಸ್ವಲ್ಪ ಹಾಕತ್ತೀನಿ. ಓಕೆ, ಸೊ ಇದು ಹಳೆಯ ಅಡುಗೆನೆ ಹಾಗಾದ್ರೆ? ಹೌದು. ಓಕೆ ಓಕೆ, ತುಂಬಾ ವರ್ಷದಿಂದ ನಿಮ್ಮ ಅಮ್ಮ ಮಾಡಿದ್ರು ಅಂದ್ರೆ ಸುಮಾರು ವರ್ಷದ ಹಿಂದೆನೆ ಅಲ್ವಾ? ಏನು ಇದಕ್ಕೆ ಒಂದು ಸಣ್ಣ ಸ್ಪೂನ್ ಕೊಡಿ. ಓಕೆ, ಫಸ್ಟ್ ಏನ್ ಹಾಕೋತೀರಾ? 1 ಚಮಚ ಜೀರಿಗೆ. ಓಕೆ, ಸೊ ಈಗ ಒಂದು 4 ಬದನೆಕಾಯಿ ತಗೊಂಡಿದ್ದೀರಾ ಅಲ್ವಾ? 4 ಇದೆ. ಓಕೆ, ಅದಕ್ಕೆ ನೀವು 1 ಚಮಚ ಜೀರಿಗೆ ಹಾಕೊಂಡ್ರೆ, 1 ಚಮಚ ಎಳ್ಳು. ಓಕೆ, ಇದು ಕಪ್ಪೆಳ್ಳೆನಾ ಇದಕ್ಕೆ ಅಥವಾ ಬೇರೆದು ಹಾಕಬಹುದಾ? ಬಿಳಿದು ಹಾಕಬಹುದು, ಕಪ್ಪು ಓಕೆ, ಯಾವ್ದಾದ್ರೂ ತೊಂದರೆ ಇಲ್ಲ, ತಗೊಳ್ಳಿ. ಇದ್ರಲ್ಲಿ ಹುರಿದು. ಮತ್ತೆ ನಿಮ್ದು ಊರಲ್ಲಿ? ನಮ್ದು ಬೆಳಗಾಂ ಜಿಲ್ಲೆ ಚನ್ನಮ್ಮನ ಕಿತ್ತೂರು, ನಮ್ಮ ಯಜಮಾನ್ರವರು. ನನ್ನ ತಾಯಿ ಮನೆ ಬೆಳಗಾಂ. ಓಕೆ ಓಕೆ, ಅಲ್ಲೇ ಉತ್ತರ ಕರ್ನಾಟಕ. ಈ ಕಡೆನೆ ಬಂದು ತುಂಬಾ ವರ್ಷ ಆಯ್ತಾ? ಇಲ್ಲಿ ಬೆಂಗಳೂರಿಗೆ ಬಂದು ಸುಮಾರು ವರ್ಷ ಆಯ್ತಾ? ಇನ್ನೇನ್ ಹಾಕ್ತೀರಾ? ಈರುಳ್ಳಿ ಹಾಕೋಣ. ಆಕ್ಚುಲಿ ಕಡಲೆ ಬೀಜ ಹುರಿದಿಲ್ಲ ಅಂದ್ರೆ ಮೊದಲೇ ಹಾಕ್ಬೇಕು. ಈಗ ನಾನು ಹುರಿದಿಟ್ಟಿರೋದ್ರಿಂದ ಈರುಳ್ಳಿ ಹಾಕ್ತೀನಿ. ಒಂದು ಬೌಲಿನಷ್ಟು ಬೇಕಾಗತ್ತಾ? ಸಾಲ್ಕು, ಒಂದು ಅರ್ಧ ಬೌಲ್ ಸಾಕಾಗತ್ತಲ್ಲ? ಯಾಕಂದ್ರೆ ನೀವು ಬದನೆಕಾಯಿ ಕಡಿಮೆ ತಗೊಂಡಿದ್ದೀರಾ. ಇದು ಸ್ವಲ್ಪ ಕೆಂಪಗಾಗ್ಬೇಕು. ಓಕೆ ಓಕೆ, ಹುರಿರಿ. ಈಗ ಇದು ಈರುಳ್ಳಿ ಕೆಂಪಗಾಗಿದೆ. ಈಗ ನಾವ್ ಇದಕ್ಕೆ ಎಲ್ಲ ಒಂದೊಂದೇ ಸಾಮಗ್ರಿಗಳನ್ನ ಸೇರ್ಸೋಣ. ಕಡಲೆ ಬೀಜ, ಹುರಿದಂತ ಕಡಲೆ ಬೀಜ. ಓಕೆ, 1-2 ಚಮಚದಷ್ಟು ಹಾಕಿದೀನಿ. ಸರಿ. ಗ್ರೇವಿ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋಬಹುದು. ಒಣ ಕೊಬ್ಬರಿ ಅದು 1-2 ಚಮಚದಷ್ಟು. ಇದಕ್ಕೆ ನಾನೀಗ ಗ್ಯಾಸ್ ಆಫ್ ಮಾಡ್ಬಿಟ್ಟು ಎಲ್ಲಾನು ಹಾಕೋತೀವಿ. ಓಕೆ, ಒಂದ್ಸತಿ ಈರುಳ್ಳಿ ಹುರಿದ್ಮೇಲೆ ಮತ್ತೆ ಗ್ಯಾಸ್ ಏನು ಆನ್ ಮಾಡಿಟ್ಕೊಳ್ಳೋದು ಬೇಡ. ಈಗ ನಾವ್ ಅದಕ್ಕೆ ಏನೇನು ತುಂಬಕ್ ಹಾಕ್ಬೇಕು, ಉಪ್ಪು, ಮೆಣಸಿನ ಪುಡಿ ಅದೆಲ್ಲ ಇದಕ್ಕೆ ಹಾಕೊಂಡ್ಬಿಡ. ಒಂಚೂರು ಬೆಲ್ಲ ಹಾಕ್ತೀನಿ, ಸ್ವಲ್ಪ ರುಚಿ. ಒಂಚೂರು. ಇದೇನಿದು? ಇದು ಅಚ್ಚ ಮೆಣಸಿನ ಪುಡಿ. ಸಾರು ಪುಡಿ ಹಾಕಿದ್ರು ಆಯ್ತು. ಓಕೆ, ಇದು ನೀವು ತಗೊಂಡಿರೋದು ಅಚ್ಕಾರದ ಪುಡಿ ಅಲ್ವಾ? ಓಕೆ ಓಕೆ, ಸರಿ. ಅದೆಷ್ಟು? 1 ಸ್ಪೂನ್ ಹಾಕಿದ್ರಾ? ನಾನು 1 ದೊಡ್ಡ ಸ್ಪೂನ್ ಅಲ್ಲಿ 1 ಸ್ಪೂನ್ ಹಾಕಿದ್ದೀನಿ. ಓಕೆ, ಅದು ಅವರ ರುಚಿಗೆ. ಖಾರ ಬೇಕು ಅಂದ್ರೆ ಖಾರ ತಿನ್ನೋರು ಇರ್ತಾರೆ. ಸ್ವಲ್ಪ ಅರಿಶಿನ ಪುಡಿ. ಓಕೆ, 1/4 ಚಮಚ ಸಾಕಲ್ವಾ? ಓಕೆ, ಉಪ್ಪು ಅದು ರುಚಿಗೆ ಎಷ್ಟು ಬೇಕಾಗೋದು ಅಂತ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಹಾಕೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಕ್ಕೆ ಹಾಕ್ಬಿಡೋದಾ? ಓಕೆ, ಸರಿ. ಕರಿಬೇವು ಸೊಪ್ಪು.
ಯಾಕಂದ್ರೆ ಇದು ಒಗ್ಗರಣೆಗೆ ಹಾಕಿದ್ರೆ ಏನ್ ಮಾಡ್ತಾರೆ ಎಲ್ಲರೂ ತೆಗೆದಿಟ್ಟು ತಿಂತಾರೆ. ಇದು ನಾವು ರುಬ್ಬಿ ಬಿಟ್ರೆ ನಮ್ ದೇಹ ಸೇರುತ್ತೆ. ಹೌದು, ನಿಜ. ಅದಕ್ಕೆ ಇದಕ್ಕೆ ಹಾಕಿರೋ. ಸರಿ, ಅದು ಹೇಗಿದ್ರು ನೀವು ಅದನ್ನ ಮಿಕ್ಸಿಗೆ ಹಾಕಿ ರುಬ್ಬೇಕಲ್ವಾ? ಇದನ್ನ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕೋಣ. ಓಕೆ ಓಕೆ, ಸರಿ. ಮತ್ತೆ ಯಾರೆಲ್ಲ ಇದ್ದೀರಾ ಮನೇಲಿ ಇಲ್ಲಿ ಬೆಂಗಳೂರಲ್ಲಿ? ಇಲ್ಲಿ ನಂಗೆ 3 ಜನ ಹೆಣ್ಮಕ್ಳು, ಇಬ್ರು ಅಮೆರಿಕದಲ್ಲಿದ್ದಾರೆ, ಒಬ್ಬಳು ಮಗಳು ಇಲ್ಲಿದ್ದಾಳೆ. ಹೌದಾ? ನಾವು ಯಜಮಾನ್ರು ನಾನು ಶಿಕ್ಷಣ ಮನೆಯಲ್ಲಿರೋದು. ಮಗಳು ಮನೆಯಲ್ಲಿ ಹತ್ರನೇ ಇದೆ, ಆಗಾಗ ಬಂದು. ಹೌದಾ? ಓಕೆ ಓಕೆ. ಸೊ 3 ಜನಕ್ಕೂ ಮದುವೆ ಆಗಿದೆ? ಹೌದು, ಮದುವೆ ಆಗಿ ನಮ್ಗೆ 5 ಜನ ಮೊಮ್ಮಕ್ಕಳಿದ್ದಾರೆ. ಹೌದಾ? ಇದು ತಣ್ಣಗಾದ್ಮೇಲೆ ಮಿಕ್ಸಿಗೆ. ಓಕೆ, ಇದು ಮಿಕ್ಸಿಗೆ ಹಾಕ್ಬಿಡಿ, ತಣ್ಣಗಾಗತ್ತೆ. ಜಾರಿಗೆ ಹಾಕಿದ್ರೆ ತಣ್ಣಗಾಗ್ತದೆ, ಹಾಕೊಳ್ಳೋಣ. ಸೊ ಮನೇಲಿ ಅಡಿಗೆ ಎಲ್ಲ ಉತ್ತರ ಕರ್ನಾಟಕ ಶೈಲಿನೇನಾ? ನಾನು ಎಲ್ಲ ತರನು ಮಾಡ್ತೀನಿ. ಎಲ್ಲ ತರನು ಕಲ್ತಿದ್ದೀರಾ? ಅಂದ್ರೆ ನಾವು ಭೋಜನ ಪ್ರಿಯ. ಹೌದಾ? ಅದು ಬಹಳ ಇಂಪಾರ್ಟೆಂಟ್. ಮನೆ ಅಡಿಗೆ ಇಷ್ಟ ನಂಗೆ, ಹಾಗಾಗಿ ಯಾವ್ದು ಹೊಸ ತರ ಅಡಿಗೆ ನೋಡಿದ್ರು ನಂಗೆ ಮಾಡ್ಬೇಕು ಅಂತ. ಹೌದಾ? ಖಾನಾವಳಿ ಎಲ್ಲ ನೋಡಿ ಕಲ್ತಿದ್ದೀರಾ? ಸುಮಾರು ಕಲ್ತಿದ್ದೀನಿ. ಹೌದಾ? ಓಕೆ ಓಕೆ, ಬಹಳ ಸಂತೋಷ. ಇದು ಇವಾಗ ಮಿಕ್ಸಿಗೆ ಹಾಕ್ಬೇಕಲ್ಲ. ಈಗ ಇದನ್ನ ಮಿಕ್ಸಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಲ್ವಾ? ಎಲ್ಲ ಚೆನ್ನಾಗಿ ರುಬ್ಬಿದೆ, ಸಾಕಲ್ವಾ? ಸಾಕು. ಓಕೆ, ಇನ್ನೇನ್ ಮಾಡೋದು ಈಗ? ಈಗ ಅದನ್ನ ಬದನೆಕಾಯಿಗೆ ಸ್ಟಫ್ ಮಾಡ್ಕೋಬೇಕು. ಹೌದಾ? ಬದನೆಕಾಯಿನ ಕಟ್ ಮಾಡಿ ಆಲ್ರೆಡಿ ಅಂದ್ರೆ ಸೀಳಿ ಇಟ್ಕೊಂಡಿದ್ದೀರಾ ಅಲ್ವಾ? ಓಕೆ. ಸೊ ಇದ್ರಲ್ಲಿರೋದನ್ನ ಸ್ಟಫ್ ಮಾಡೋದು. ತಟ್ಟೆ ಬೇಕಾ? ಹೌದು. ಇದು ನಾನು ತೆಗೆದು ಇಟ್ಕೊಂಡ್ಬಿಡ್ತೀನಿ, ಯಾಕಂದ್ರೆ ಇದು ನೀರ್ ಇರುತ್ತಲ್ಲ, ತುಂಬಾ ನೀರೆಲ್ಲ ಆಗತ್ತೆ, ಅದಕ್ಕೆ ಹೀಗೆ. ಮತ್ತೆ ಬೇರೆ ಎಣ್ಣೆಗಾಯಲ್ಲಿ ಇನ್ಯಾವುದು ತರಕಾರಿ ಎಲ್ಲ ತುಂಬಾ ಮಾಡ್ತಾರೆ, ಬೇರೆ ಮಾಡಿದೀರಾ? ನಾವು ಹೀರೆಕಾಯಿ ಮಾಡ್ತೀವಿ, ದಪ್ಪ ಮೆಣಸಿನ್ಕಾಯಿ ಮಾಡ್ತೀವಿ, ಅದು ಚಿಕ್ಕ ಚಿಕ್ಕದು ಬರುತ್ತೆ, ಅದ್ರಲ್ಲಿ ಮಾಡ್ತೀವಿ, ತೊಂಡೆಕಾಯಲ್ಲಿ ಮಾಡ್ತೀವಿ. ಎಲ್ಲ ಇದೇ ಮಸಾಲೆ ಇದೆ ಇಟ್ಕೊಂಡು ಮಾಡೋದು, ಬೇರೆ ತರಕಾರಿ ಚೇಂಜ್ ಮಾಡೋದು. ಹೌದು. ನಾನು ಮೊದ್ಲು ಹುರಿದ್ನಲ್ಲ, ಎಳ್ಳು, ಜೀರಿಗೆ, ಒಣ ಕೊಬ್ಬರಿ, ಕಡಲೆ ಬೀಜ ಅದ್ ಹಾಕಿ ನಾವು ಒಂದ್ ಡಬ್ಬಕ್ಕೆ ತುಂಬಿಟ್ಕೊಂಡ್ಬಿಡ್ತೀವಿ ಪುಡಿ ಮಾಡಿ. ಓಕೆ. ನಮಗ್ ಎಣ್ಗಾಯಿ ಬೇಕಂದಾಗ ಈರುಳ್ಳಿ, ಮೆಣಸಿನ ಪುಡಿ ಇದೆಲ್ಲ ಮಸಾಲೆ ಹಾಕಿ ಹೀಗಿದ್ನ ಸ್ಟಫ್ ಮಾಡೋದು. ಅಂದ್ರೆ ನೀವು ಈ ಸಾರಿನ ಪುಡಿ, ಹುಳಿ ಪುಡಿ ಎಲ್ಲ ಮಾಡ್ದಂಗೆ ಎಣ್ಗಾಯಿ ಪುಡಿನೂ ಮಾಡಿ ಇಟ್ಕೋತೀವಿ. ಅವಾಗ ಈಸಿ ಆಗುತ್ತೆ. ಬರೀ ಈರುಳ್ಳಿ ಮತ್ತೆ ನೀವ್ ಹೇಳ್ದಂಗೆ ಸಾರಿ ಇದು ಅಚ್ಕಾರದ ಪುಡಿ ಎಲ್ಲ ಹಾಕ್ಬಿಟ್ಟು ಬೆಲ್ಲ ಎಲ್ಲ ಹಾಕಿ ತುಂಬೋದಿದ್ನ. ಓಕೆ, ಸರಿ. ಮತ್ತೆ ಯಾವ್ದು ಸ್ಪೆಷಲ್ ಆಗಿ ಏನ್ ಅಡಿಗೆ ಮಾಡ್ತೀರಾ ಮನೆಯಲ್ಲಿ? ಯಾವ್ದು ಇಷ್ಟ ಮನೆಯವ್ರಿಗೆ? ನಮಗೆ ಆಕ್ಚುಲಿ ನಮ್ಮ ಅಡಿಗೆನೇ ಇಷ್ಟ, ಹಳೆ ಕಾಲದ್ದು. ಬಟ್ ಈಗಿಂದು ಎಲ್ಲ ಮಾಡ್ತೀನಿ, ಮಕ್ಕಳಿಗೆಲ್ಲ ಇಷ್ಟ ಆಗುತ್ತಲ್ಲ. ರೊಟ್ಟಿ ಎಲ್ಲ ಮಾಡ್ತೀರಾ? ರೊಟ್ಟಿ ಮಾಡ್ತೀವಿ, ಎಣ್ಗಾಯಿ ಇದ್ರೆ ರೊಟ್ಟಿ ಇರುತ್ತೆ. ಎಣ್ಗಾಯಿ ಯಾವಾಗ ಅಂದ್ರೆ ವಾರದಲ್ಲಿ ಒಂದ್ ದಿನ ಮಾಡ್ತೀರಾ ಅಥವಾ ಹೇಗೆ? ಎಲ್ಲಾ ತರದ್ ಎಣ್ಗಾಯಿ ಮಾಡ್ತೀವಲ್ಲ, ನಮ್ಗೆ ಅದಿದ್ ಬಿಟ್ರೆ ತಿಳಿಸಾರು ಒಂದ್ ಮಾಡ್ಕೊಂಡ್ರೆ ಆಯ್ತು. ರೊಟ್ಟಿ ಎಲ್ಲ ದಿನ ಮಾಡ್ತೀರಾ? ರೊಟ್ಟಿಗಿಂತ ಈಗ ಚಪಾತಿ ಜಾಸ್ತಿ, ಯಾಕಂದ್ರೆ ಡಬ್ಬಕ್ಕೆ ಕಟ್ಕೊಂಡು ಹೋಗಕ್ಕೆ ಮಕ್ಕಳೆಲ್ಲ ಅದೇ ಇಷ್ಟ ಪಡ್ತಿದ್ರಲ್ಲ, ಹಾಗಾಗಿ ಚಪಾತಿ ರೂಢಿ ಜಾಸ್ತಿ ಆಯ್ತು. ಆಮೇಲೆ ಇಲ್ಲಿ ಅಷ್ಟೊಂದ್ ಜೋಳ ನಮಗ್ ಸರಿ ಹೋಗಲ್ಲ, ಸರಿಯಾಗಿರೋದು ಸಿಕ್ಕೋದಿ. ಊರಿಗೆ ಹೋದಾಗ ತಂದಿರ್ತೀವಿ, ತುಂಬಬೇಕು. ಊರಲ್ಲಿ ಏನು ಹೊಲ ಎಲ್ಲ ಇದೆಯಾ? ಇತ್ತು, ಈಗೆಲ್ಲ ಅದನ್ನ ನೋಡ್ಕೊಳಕ್ ಆಗಲ್ಲ, ಹೆಚ್ಚಿನವ್ರು ಹಾಗೆ ಮಾಡ್ಬಿಡ್ತಾರೆ, ಇಟ್ಕೊಳ್ಳೋದಿಲ್ಲ. ಈಗ ಅದೆಲ್ಲ ಕಷ್ಟ ಮೇಡಮ್. ನೀರಿಗಂತೂ ಈಗ ಎಷ್ಟು ತೊಂದ್ರೆ. ನಮ್ ಊರ್ ಕಡೆಗೆ ಹೋಗ್ಬಿಟ್ರೆ ನೀರಿಗೆ ಪರದಾಡೋದ್ ನೋಡಿದ್ರೆ ಹೌದು. ನಮ್ಮೂರಲ್ಲಿ ಪರವಾಗಿಲ್ಲ, ಕಿತ್ತೂರಲ್ಲಿ, ಬೆಳಗಾಮಲ್ಲಿ. ಬಟ್ ರಿಲೇಷನ್ ಊರಿಗೆಲ್ಲ ಹೋಗ್ತಿವಲ್ಲ, ಹುಬ್ಳಿಗೆ 15 ದಿವಸಕ್ಕೊಂದ್ಸರಿ ನೀರು ಬಿಡ್ತಾರೆ. ಅದ್ ಹೆಂಗ್ ಜೀವನ ಮಾಡ್ಬೇಕು? ನೀರು ಕಷ್ಟ. ಮತ್ತೆ ಇನ್ನೊಂದಂದ್ರೆ ನೀರನ್ನ ಅತಿಯಾಗಿ ಬಳಸ್ತಾರೆ, ಅಂದ್ರೆ ನಾವು ಎಷ್ಟು ಬೇಕೋ ಅಷ್ಟು, ಅದಕ್ಕೋಸ್ಕರ ನೀರಿನ ತೊಂದ್ರೆ. ಅಲ್ಲಿ ತೊಂದ್ರೆ ಇದ್ರೂ ಕೂಡ ನಾವು ಇಲ್ಲೂ ಬಳಸೋದು ಕಡಿಮೆ, ಯಾಕಂದ್ರೆ ಮುಂದೆ ಇಲ್ಲೂ ಅದೇ ಕಾಲ ಬರುತ್ತೆ. ಎಲ್ಲಾ ಜನ ಬಂದು ಬೆಂಗಳೂರು ಸೇರ್ತಾರೆ. ಕಾವೇರಿ ಅಲ್ಲ, ಸಮುದ್ರ ತಿರುಗಿಸಿದ್ರು ಸಾಲ. ನೀರ್ ಅನ್ನೋದು ಎಲ್ಲಾ ಕಡೆ ಒಂದ್ ಕಾಮನ್. ಈ ನೀರ್ ನಾವು ಮಳೆ ಬಂದಿದ್ದು ಗ್ರೌಂಡ್ ವಾಟರ್ ಆಗಿ ಕೆಳಗಡೆ ಹೋಗುತ್ತೆ. ಅದು ಎಲ್ಲಾ ಕಡೆನೂ ಭೂಮಿಯಲ್ಲಿ ಎಲ್ಲಾ ಕಡೆ ಹರಿತಾ ಇರುತ್ತೆ. ಗ್ರೌಂಡ್ ವಾಟರ್ ರೀಚಾರ್ಜ್ ಮಾಡ್ಬೇಕು ಅಂತ ಅದಕ್ಕೆ ನಾವೆಲ್ಲ ಎಲ್ರಿಗೂ ಹೇಳ್ತೀನಿ. ನಾನು ದೊಡ್ಡವ್ರು ಕೇಳ್ತಾರೋ ಇಲ್ವೋ ಗೊತ್ತಿಲ್ಲ, ಈಗ ನಾನು ಹೇಳಿದ್ ಕೇಳಿ ಕೇಳಿ ನನ್ನ ಮೊಮ್ಮಕ್ಕಳು ಚೆನ್ನಾಗಿ ಅಭ್ಯಾಸ ಮಾಡ್ಕೋತೀಯ. ನೀರ್ ಬೇಕು ನಂಗೆ, ಉಳಿಸು, ನೀನ್ ಅಷ್ಟ್ ಚೆಲ್ಬೇಡ ಅಂತ ಚಿಕ್ಕ ಮಕ್ಳು ಹೇಳ್ತಾರೆ. ಈಗ ನಿಜವಾಗ್ಲು ಅವರೇ ಆಕ್ಚುಲಿ ಮುಂದೆ ಅಲ್ಲ, ಅವರೇ ದೊಡ್ಡವ್ರಿಗೆ ಹೇಳ್ಬೇಕು. ಹಂಗಾಗಿದೆ. ಈಗ ಬಾಂಡ್ಲಿ ಕೊಡಿ, ಅದು ಮಸಾಲೆನೂ ಬೇಕು. ಇದು ಮತ್ ಬೇಕಾ? ಇಲ್ಲಿ ಸರಿ, ಕೈ ಬೇಕಾದ್ರೆ ವಾಶ್ ಮಾಡ್ಕೊ. ಸೊ ಒಂದ್ಸತಿ ಸ್ಟಫ್ ಎಲ್ಲ ಮಾಡಿ ಇಟ್ಕೊಂಡ್ಬಿಡೋದು. ಮತ್ತೆ ಬಾಣ್ಲಿ ಬೇಯಿಸ್ಬೇಕಲ್ವಾ? ಈಗ ಒಗ್ಗರಣೆ ಹಾಕೋಣ.
ಬಾಣಲೆ ಇಡೋಣ. ಎಣ್ಣೆ ಕೊಡಿ. ಎಣ್ಣೆಗಾಯಿ ಅಂದ್ರೆ ಒಂಚೂರು ಎಣ್ಣೆ ಮುಂದಿರುತ್ತೆ. ಹೌದು, ಎಣ್ಣೆಗಾಯಿಗೆ ಎಣ್ಣೆಗಾಯಿ ಅಲ್ವಾ, ಎಣ್ಣೆ ಸ್ವಲ್ಪ ಜಾಸ್ತಿ. ಇನ್ನೊಂದು ಈಗ ನಾವು ಹಾಕಿದೀವಲ್ಲ, ಎಳ್ಳಾಯ್ತು, ಕೊಬ್ಬರಿ ಆಯ್ತು, ಕಡಲೆ ಬೀಜ ಆಯ್ತು, ಎಲ್ಲ ಎಣ್ಣೆ ಅಂಶ ಇರೋದೆ, ಅದು ಕೂಡ ಎಣ್ಣೆ ಬಿಡುತ್ತೆ. ಓಕೆ ಓಕೆ, ಕರೆಕ್ಟ್. ನೀವು ಹೇಳಿದ್ದು ಕಡಲೆ ಬೀಜದ ಎಣ್ಣೆ, ಎಳ್ಳಿನ ಎಣ್ಣೆ ಎಲ್ಲ ಬಿಟ್ಕೊಳ್ಳುವಂತ ಕೊಬ್ಬರಿ ಎಣ್ಣೆ. ಹೌದು. ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕೋಣ, 1 ಸ್ಪೂನ್ ಕೊಡಿ. ಸೊ ಮಕ್ಕಳೆಲ್ಲ ಬರ್ತಾ ಇರ್ತಾರ ಅಮೆರಿಕದಲ್ಲಿ? ವರ್ಷಕ್ಕೊಂದ್ಸತಿ ಬರ್ತಾರೆ, ನಾವು ಹೋಗ್ತಿರ್ತೀವಿ. ಮನೆಯವರು ಜಾಬ್ ಅಲ್ಲಿ ಇದ್ರ ಮುಂಚೆ? ಜಾಯಿಂಟ್ ಡೈರೆಕ್ಟರ್ ಆಗಿದ್ರು ಎಜುಕೇಶನ್ ಡಿಪಾರ್ಟ್ಮೆಂಟ್. ಹೌದಾ? ಈಗ ಅವರು ರಿಟೈರ್ಡಾ? ಅವರು ಸೊ ಫುಲ್ ಫ್ರೀ ಅಲ್ಲಿ ಇದ್ದೀರಾ ಈಗ ಇಬ್ರು? ಸ್ವಲ್ಪ ಹಿಂಗ್ ಹಾಕ್ತೀನಿ, ಸಾಸಿವೆ, ಹಿಂಗು, ಚಿಟಿಕೆ ಅಷ್ಟು ಹಿಂಗ್ ಹಾಕಿದ್ರು ಸಾಕಲ್ಲ, ಘಮ ಬರುತ್ತೆ. ಹೌದು. ಸ್ವಲ್ಪ ಕರಿಬೇವು. ನಾನು ಏನ್ ಮಾಡಿದ್ರು ರುಬ್ಬಕ್ಕೆ ಹಾಕ್ಬಿಡ್ತೀನಿ, ಯಾಕಂದ್ರೆ ಈಗೆಲ್ಲ ಇದನ್ನ ತೆಗೆದಿಡ್ತಾರೆ. ಹೌದು, ನಿಜಾನೇ. ಅದು ಮಕ್ಕಳಿಗೆಲ್ಲ ಬಾರಿ ಒಳ್ಳೇದಿದು ಕರಿಬೇವು, ಅಯನ್ ಅಂಶ ತುಂಬಾ ಇರುತ್ತೆ. ಸಿಡಿತಾ ಇದೆ. ಈಗ ಇದಕ್ಕೆ ಎಣ್ಣೆ ಹಾಕೋಣ. ಸಾಕ ಎಣ್ಣೆ? ಸಾಕ? ಸಾಕು. ಮತ್ತೆ ಈ ಮಸಾಲೆನೂ ಹಾಕ್ತೀನಿ ಅಂತ ಹೇಳಿದ್ರ? ಹೌದು, ಅದು ಹಾಕ್ತೀನಿ. ಈಗ ಇದಕ್ಕೆ ನಾವು ಮೊಸರು ಹಾಕ್ತೀವಿ. ಒಬ್ಬೊಬ್ರು ಏನ್ ಮಾಡ್ತಾರೆ, ಹುಣಸೆ ಹಣ್ಣಿಂದ ಹಾಕ್ತಾರೆ. ಹೌದು, ನಾವು ಮೊಸರು ಹಾಕ್ತೀವಿ. ಮೊಸರು ಹಾಕೋದ್ರಿಂದ ಅದು ಗ್ರೇವಿ ಚೆನ್ನಾಗಿ ಬರುತ್ತೆ. ಆಮೇಲೆ ಒಂಥರ ಸಿಲ್ಕ್ ತಿನ್ನುವ ಸ್ಮೂತ್ ಕ್ರೀಮಿ ಬರುತ್ತೆ. ಕೆಲವರಿಗೆ ಈ ಏನದು ಕ್ರೀಮ್ ಪನೀರ್ ಎಲ್ಲ ಇಷ್ಟ ಆಗೋರಿಗೆ ಮೊಸರು ಇಷ್ಟ ಆಗತ್ತೆ ಅನ್ಸುತ್ತೆ. ಮೊಸರು ಹಾಕದ್ ನಾನು ಆಕ್ಚುಲಿ ನೋಡಿಲ್ಲ, ನಿಜ ಹೇಳ್ಬೇಕಂದ್ರೆ ಇದು ಫಸ್ಟ್ ಟೈಮ್. ನಮ್ಮ ಅಮ್ಮನೇ ಮಾಡೋರು. ಗಟ್ಟಿ ಮೊಸರು 1-2 ಚಮಚ ಹಾಕಿದ್ರೆ ಅದ್ರ ಟೇಸ್ಟ್ ಚೆನ್ನಾಗಿರುತ್ತೆ. ನಾವು ಹುಳಿ ಹಣ್ಣು ಹಾಕ್ಬೇಕು. ಅವಾಗ ಹುಣಸೆಹಣ್ಣು ಹಾಕ್ಬೇಕು ಅಂತ ಇಲ್ಲ ಅಲ್ವಾ? ಇದು ಮುಚ್ಚಿಡೋಣ. ಇದು ನಮ್ಗೆ ಆಮೇಲೆ ಹಾಕೋಣ ಇದನ್ನ, ಯಾಕಂದ್ರೆ ಈಗ ಹಾಕಿದ್ರೆ ಅದು ತಳ ಹಿಡಿದ್ ಬಿಡುತ್ತೆ. ಇದು ಬೆಂದಾಗ್ಲಿ, ಇದನ್ನೇ ಮುಚ್ಚಿಬಿಡೋಣ. ಮುಚ್ಚಿ. ಇದೆಷ್ಟೊತ್ತು ಬೇಯ್ಬೇಕೀಗ? 5 ನಿಮಿಷ ಬೇಯ್ಬೇಕು. ಅದು ಮೆತ್ತಗಾಗ್ಬೇಕು. ಸ್ಪೂನ್ ಇಂದ ಮುಟ್ ನೋಡಿದ್ರೆ ಮೆತ್ತಗಾಗುವವರೆಗೆ ಬೇಯಿಸ್ಬೇಕಲ್ಲ. ಆಮೇಲೆ ಇದನ್ನ ತೆಗೆದು ಅದಕ್ಕೆ ಹಾಕ್ಬೋದು. ಇನ್ನೂ ಗ್ರೇವಿ ಜಾಸ್ತಿ ಬೇಕಂದ್ರೆ ನಾವು ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದನ್ನ ಸೇರಿಸ್ತೀವಿ. ನೀವ್ ಹೇಳಿದ್ರೆ ಅದು ಎಳ್ಳು, ಕಡಲೆ ಬೀಜದ ಪುಡಿನ ಮತ್ತೆ ಎಕ್ಸ್ಟ್ರಾ ಹಾಕೊಳ್ಬಹುದು ಪುಡಿ ಮಾಡಿಟ್ರೆ. ತುಂಬಾ ನಮಗ್ ಗ್ರೇವಿ ಬೇಕು. ಮಕ್ಳಿಗೆ ಕಾಯಿ ತಿನ್ನಲ್ಲ, ಬದನೆಕಾಯಿ ತಿನ್ನಲ್ಲ, ಬರೀ ರಸ ತಿಂತಾರೆ ಅಂದ್ರೆ ಅದನ್ನ ಮತ್ತೆ ಬಸವ ವಾಹಿನಿ ಎಲ್ಲ ನೋಡ್ತೀರಾ? ಹೌದು ಮೇಡಮ್, ನೋಡ್ತೀವಿ. ನಾವು ಅದನ್ನ ಅನುಸರಿಸ್ತೀವಿ. ನಮ್ಮ ಮನೆಯಲ್ಲೂ ಲಿಂಗ ಪೂಜೆ ಎಲ್ಲ ಮಾಡ್ತೀವಿ. ಹೌದಾ? ಓಕೆ ಓಕೆ. ಅದೇ ತರ ಎಲ್ಲ ಒಂದು ಅದೇ ಸಂಸ್ಕಾರ. ನಮ್ಮ ಯಜಮಾನ್ರು ಲಿಂಗ ಪೂಜೆ ಮಾಡದೆ ಬಾಯಿ ನೀರು ಹಾಕಲ್ಲ. ಹೌದಾ? ಓಕೆ ಓಕೆ, ಬಹಳ ಸಂತೋಷ. ಯಾಕಂದ್ರೆ ಬಸವಣ್ಣನವರು ಅದೇ ರೀತಿಯಲ್ಲಿ ಒಂದು ಸಂದೇಶ ನಮ್ಗೆ ಕೊಟ್ಟಿರೋದು, ಜಾತಿ ಭೇದ ಮಾಡಬಾರ್ದು, ಎಲ್ಲ ಒಂದು ಈಕ್ವಾಲಿಟಿ, ಸಮಾನತೆ ಅನ್ನೋದು ನಮ್ಗೆ ಕಲ್ಸ್ಕೊಟ್ಟಿದ್ದಾರೆ. ನೀವು ಅದೇ ಒಂದು ಏನದು ಪದ್ಧತಿನ ಅನುಸರಿಸ್ತಾ ಇದ್ದೀರಾ, ಬಹಳ ಸಂತೋಷ. ಹೌದು, ಸರಿ. ಇದಿವಾಗ ಒಂದ್ 5 ನಿಮಿಷ ಬೇಕು ಅಲ್ಲ? ಓಕೆ ಓಕೆ, ಒಂದ್ 5 ನಿಮಿಷ ಕಾಯೋಣ ಹಾಗಾದ್ರೆ. ಈಗ ಬೆಂದಿರ್ಬೋದ ಅದು? ಹೌದು, ನೋಡೋಣ. ಓಕೆ. ಸೊ ಅದ್ರಲ್ಲೇ ಮೊಸರು ಮಸಾಲೆಯಲ್ಲೇ ಬೇಯ್ಬೇಕಲ್ಲ ಅದು? ಚೆನ್ನಾಗಿ ಬೆಂದಿದೆ. ಇದು ಗ್ರೇವಿ ನಮ್ಗೆ ಇನ್ನೊಂಚೂರು ಬೇಕಂದ್ರೆ ಈ ಮಸಾಲೆನ ಇದಕ್ಕೆ ಆಡ್ ಮಾಡ್ಕೊಂಡ್ರೆ ಗ್ರೇವಿ ಚೆನ್ನಾಗಿ ತಿಕ್ಕಾಗಿ ಬರುತ್ತೆ. ನೀರೇನಾದ್ರೂ ಹಾಕ್ಬೇಕಾ? ಸ್ವಲ್ಪ ಚೂರು ಹಾಕೊಳ್ತೀರಾ? ಒಳ್ಳೆ ಪರಿಮಳ ಇದೆ ಗ್ರೇವಿ. ಎಣ್ಗಾಯಿ ಅಂದ್ರೆ ಸ್ವಲ್ಪ ನನ್ನ ಫೇವ್ರೇಟ್ ಆಕ್ಚುಲಿ, ಇಷ್ಟನೇ ನನಗೆ. ಸುಮಾರು ವೆರೈಟೀಸ್ ಅಂದ್ರೆ ತರತರದ ಎಣ್ಗಾಯಿನ ತಿಂದಿದ್ದೀನಿ, ಟೇಸ್ಟ್ ಮಾಡಿದ್ದೀನಿ. ಮೊಸರು ಹಾಕಿದ್ದು ಇದು ಫಸ್ಟ್ ಟೈಮ್. ಸೊ ಹೊಸ ಹೊಸ ಅಡಿಗೆ ಎಲ್ಲ ಯಾರ ಮೇಲೆ ಪ್ರಯೋಗ ಮನೇಲಿ? ಮನೆಯವ್ರ ಮೇಲೆ? ನೀವು ಮಾಡ್ಕೊಂಡು ತಿನ್ನೋದು, ಅವ್ರಿಗೂ ಕೊಡೋದು. ನಮ್ಮ ಮೊಮ್ಮಗಳಿಗೆ ತುಂಬಾ ಇಷ್ಟ. ಮೊಮ್ಮಗಳು ಬಂದಾಗೆಲ್ಲ ಅವಳು ಹೆಲ್ಪ್ ಮಾಡ್ತಾಳೆ. ಅವಳು ಈಗ 8 ವರ್ಷ. ಮಗಳು ಒಬ್ಳು ಮಗಳು ಇಲ್ಲಿದ್ದಾಳೆ ಅಂತ ಹೇಳಿದ್ರಲ್ಲ, ಅವಳ ಮಗಳು ಈ ರಜಾ ಬಂತು ಅಂದ್ರೆ ಬರ್ತಾಳೆ. ಅವಳು ತುಂಬಾ ಇಷ್ಟ ಬೇರೆ ಬೇರೆ ವೆರೈಟಿ ಎಲ್ಲ. ಸೊ ಅವಳು ಕೇಳಿದ್ದು ಮಾಡ್ಕೊಡೋದು. ಅವಳು ಹೆಲ್ಪ್ ಮಾಡ್ತಾಳೆ. 8 ವರ್ಷದವಳು ಅಡುಗೆಗೆಲ್ಲ ಹೆಲ್ಪ್ ಮಾಡ್ತಾಳ. ಈಗ ಇದಾಗಿದೆ ಸತ್ಯ ಅವ್ರೆ, ಈಗ ಗ್ಯಾಸ್ ಆಫ್ ಮಾಡ್ತೀವಿ. ಎಣ್ಣೆ ಬಿಟ್ಕೊಂಡ್ ಬರ್ತಾ ಇದೆ. ನೀವ್ ಹೇಳಿದ್ ನಿಜ, ಕಡಲೆ ಬೀಜ, ಎಳ್ಳು ಎಲ್ಲದ್ರದ್ದು ಒಂಥರ ಎಣ್ಣೆಣ್ಣೆ ಬಿಟ್ಕೊಳುತ್ತಲ್ವ ಬೇಯಿಸುವಾಗ. ಇನ್ನೇನ ಹಾಕಕ್ಕಿದ್ಯಾ? ಒಂಚೂರು ಕೊತ್ತಂಬರಿ ಸೊಪ್ಪು, ಆಮೇಲೆ ಗಾರ್ನಿಶಿಗೆ ಹಾಕ. ಈಗೇನು ಬೇಡ. ಓಕೆ, ಅದೆಲ್ಲ ಹಾಕಿ ಬೇಯಿಸಿದ್ರೆ ರೆಡಿನೇ ಹಾಗಾದ್ರೆ.
ಈಗ ಇದಕ್ಕೆ ನಾವು ನಮ್ಮ ಊರ್ ಕಡೆಗೆ ಏನ್ ಮಾಡ್ತಾರೆ, ಅಡಿಗೆ ಆದ ತಕ್ಷಣ ಪೂಜೆ ಮಾಡ್ತೀವಿ. ಪೂಜೆ ಅಂದ್ರೆ ಏನಿಲ್ಲ, ಸ್ವಲ್ಪ ನೀರ್ ಕೈಯಿಂದ ಒರೆಸ್ಬಿಟ್ಟು ವಿಭೂತಿನ ಹೀಗೆ ಹಾಕ್ತೀವಿ. ಅದು ಪಟ್ಟ ಬಳಿಯೋದು ಅಂತ ಹೇಳ್ತೀವಿ. ನಾವ್ ಏನ್ ಅಡಿಗೆ ಮಾಡಿದ್ರು ಹಾಗೆ ಮಾಡಿಟ್ರೆ ಅದು ಶ್ರೇಷ್ಠ ಅಂತ. ವಿಭೂತಿ ಕೊಡ್ಲಾ ಈಗ? ಹೇಳಿ. ವಿಭೂತಿ ಹಾಕೋದ್ರಿಂದ ಕ್ರಿಮಿ ಕೀಟಕ ನಾಶ ಆಗುತ್ತೆ ಅಂತ ಹೇಳ್ತಾರೆ. ಇದು ಇದರಿಂದ ಬೂದಿ ಮಾಡಿರ್ತಾರಲ್ಲ, ಅದು ಆ ಪದ್ಧತಿಯಿಂದ ಅದನ್ನ ಹಾಗೆ ಮಾಡೋದು ಬಂದಿದೆ. ಅದಕ್ಕೊಂದು ವೈಜ್ಞಾನಿಕ ಹಿನ್ನೆಲೆನೂ ಇದೆ ಅಂತ ಆಯ್ತು, ಸುಮ್ಮನೆ ಮಾಡೋದಲ್ಲ. ಅದಕ್ಕೆ ಆ ರೀಸನ್ ನೋಡಿ ಹಿಂದಿನವರು ತಿಳ್ಕೊಂಡಿದ್ರು ಅಲ್ವಾ. ಈಗಿನವರು ಅಯ್ಯೋ ಇದೇನ್ ಮಾಡ್ತಾರೆ ಅದಕ್ಕೆ ಅರ್ಥ ಇಲ್ಲ ಅನ್ನೋದು ಅಂತವ್ರು ಯೋಚನೆ ಮಾಡ್ಬೇಕು ಇದ್ರ ಬಗ್ಗೆ. ಒಂಚೂರು ನೀರ್ ಕೈಯಿಂದ ಕೈಗೆ ಸ್ವಲ್ಪ ಒಂಚೂರು ಹಾಕಿದ್ರೆ ಸಾಕು. ಸೊ ಈ ತರ ಆಚಾರ ವಿಚಾರದಲ್ಲೇ ನೀವು ಅಂದ್ರೆ ಮನೆಯಲ್ಲೆಲ್ಲ ಮಾಡ್ತೀರಾ ಅಂತ? ಹೌದು, ನಮ್ಮಲ್ಲಿ ಫಂಕ್ಷನ್ ಎಲ್ಲ ಆದ್ರೂ ಕೂಡ ದೊಡ್ಡ ದೊಡ್ಡ ಅಡಿಗೆ ಮಾಡಿದ್ರು ಹಾಗೆ ಮಾಡಿ ಇಟ್ಟು ಮೇಲೆ ಒಂದು ಹೂವಿಟ್ಟು ನಮಸ್ಕಾರ ಮಾಡಿನೇ ಅದನ್ನ ಬಡಿಸೋದು ನಾವು. ನಿಜವಾಗ್ಲೂ ಒಂದು ಅಡಿಗೆ ಮಾಡಿ ಒಂದು ತಿನ್ನೋದ್ರಲ್ಲೂ ನಾವೊಂದು ಒಂದು ಪದ್ಧತಿ ಅನ್ನೋದು ಇದೆ, ಅದನ್ನ ಮಾಡ್ಬೇಕು ಅಲ್ವಾ. ಈಗ ಇದು ರೆಡಿ ಆಗಿದೆ, ಸರ್ವಿಂಗ್ ಬೌಲ್ ಕೊಡಿ. ಒಂದು ಚಪಾತಿನೂ ರೆಡಿ ಮಾಡಿ ಇಟ್ಬಿಟ್ಟಿದ್ದೀರಾ ಅಲ್ವಾ. ಆದ್ರೆ ಉತ್ತರ ಕರ್ನಾಟಕ ಶೈಲಿ ಅಂದ್ರೆ ಜೋಳದ ರೊಟ್ಟಿ ಮಾಡ್ತೀರಾ ಅನ್ಕೊಂಡೆ ನಾನು. ಇನ್ನೊಂದ್ಸರಿ ಬಂದಾಗ ಮಾಡೋಣ, ಖಂಡಿತವಾಗ್ಲೂ. ಬೇರೆ ಎಣ್ಗಾಯಿ ಮಾಡೋಣ, ಹೀರೆಕಾಯ್ದು ದಪ್ಪ ಮೆಣಸಿನ್ಕಾಯ್ದು. ನಂಗೆ ಅತಿಯಾಗಿ ಪಾತ್ರೆಗಳು ಹರಡ್ಕೊಳಕ್ ಇಷ್ಟ ಇಲ್ಲ, ಯಾಕಂದ್ರೆ ಯೂಸ್ ಆಗಿದ್ರಲ್ಲೇ ಮಾಡ್ಬೋದು ನಾವು. ಹೌದು ನೋಡಿ, ಇವಾಗ್ಲೂ ನಾನು ಅನ್ಕೊಳ್ಳೋದು ಒಂದ್ ಪಾತ್ರೆ ಒಂದ್ ತಟ್ಟೆ ಬಿಟ್ರೆ ಮತ್ತೇನಿಲ್ಲ, ಮಿಕ್ಸಿ ಹೇಗಿದ್ರು ಅಷ್ಟೇ. ಕೆಲವರು ಒಂದ್ 4-5 ಪಾತ್ರೆ ಯೂಸ್ ಪಾತ್ರೆ ಹಾಕ್ತಾರೆ, ಆಮೇಲೆ ತೊಳಿಯೋದು ಅವರೇ ತೊಳಿಬೇಕು. ಅವಾಗ ಬೇಜಾರು ಅಂತಾರೆ. ನಾವು ಕಡಿಮೆ ಬಳಸಿ ಅಡಿಗೆನು ಚೆನ್ನಾಗಿ ಮಾಡ್ಬೋದು. ಹೌದು. ಅಲ್ಲ, ನಾನು ಅದೇ ರೂಲಲ್ಲೇ ಬಂದವಳು. ನಾನು ಒಂದೇ ಪಾತ್ರೆಯಲ್ಲಿ ಬೇಕಾದ್ರೆ ಎಲ್ಲ ಮಾಡಿ, ಯಾಕಂದ್ರೆ ಕೆಲಸ ಕಡಿಮೆ ಆಗ್ಬೇಕು, ಕಡಿಮೆಯಾಗಿ ತಿನ್ಬೇಕು. ನೀರು ಕಡಿಮೆ ಬಳಸ್ತೀವಿ. ಆಗ ಈಗ ಕರಿಬೇವು ಸ್ವಲ್ಪ, ಕೊತ್ತಂಬರಿ ಸ್ವಲ್ಪ ಹಾಕೋಣ, ಮೇಲೆ ಒಂಚೂರು ಕೊತ್ತಂಬರಿ ಉದುರಿಸಿ. ಸತ್ಯಶ್ರೀ ಎಣ್ಗಾಯಿ ಚಪಾತಿ ರೆಡಿ ಇದೆ, ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ. ಪರಿಮಳನೇ ಹೇಳ್ತಾ ಇದೆ ಚೆನ್ನಾಗಿದೆ ಅಂತ, ಯಾಕಂದ್ರೆ ಗಮ್ಮಂತ ಪರಿಮಳ ಬರ್ತಾ ಇದೆ. ಒಂದು ಒಳ್ಳೆಯ ಚಪಾತಿನೂ ಮಾಡಿ ರೆಡಿ ಮಾಡಿ ತಗೊಂಡ್ ಬಂದಿದ್ದೀರಾ. ಸ್ವಲ್ಪ ಬಿಸಿ ಇದೆ, ಗ್ರೇವಿ ನೋಡ್ತೀನಿ ಮೇನ್ ಆಗಿ ಅದೇ ಅಲ್ವಾ. ಯಾಕಂದ್ರೆ ಬದನೆಕಾಯಿ ಬಿಸಿ ಬಿಸಿನೇ ಇದೆ. ಭಾಳ ಚಲೋ ಮಾಡಿದ್ದೀರಾ. ನಿಮ್ಮದು ಉತ್ತರ ಕರ್ನಾಟಕ ಶೈಲಿಯಲ್ಲಿ ಇರಬೇಕಂದ್ರೆ ಒಳ್ಳೆ ಗ್ರೇವಿ ಪರ್ಫೆಕ್ಟ್ ಆಗಿದೆ. ಮೊಸರು ಹಾಕಿದ್ದೀರಾ ಅಂದ್ರೆ ಅದೊಂದು ಬೇರೆ, ನೀವು ಹೇಳ್ದಂಗೆ ಟೆಕ್ಸ್ಚರ್ ಕೊಟ್ಟಿದೆ. ಅದು ಬಾಯಲ್ಲಿ ಒಂಥರ ಕ್ರೀಮಿ ಥರ ಬರುತ್ತೆ. ಯಾಕಂದ್ರೆ ನನಗೂ ಸ್ವಲ್ಪ ಕ್ರೀಮಿ ಥರ ಹಾಲಿಂದು ಇದು ಬರುತ್ತಲ್ಲ, ಅದು ಇಷ್ಟ ಆಗತ್ತೆ. ಯಾಕಂದ್ರೆ ಈ ಪನ್ನೀರು ಅಥವಾ ಚೀಸ್ ಥರ ಎಲ್ಲ ಅದೊಂದು ಆ ಟೆಕ್ಸ್ಚರ್ ಇದೆ. ಬಿಸಿ ಬಿಸಿ ಇದೆ, ಮತ್ತೆ ತಿಂದು ಹೇಳ್ತೀನಿ. ಯಾಕಂದರೆ ತುಂಬ ರುಚಿಯಾಗಿದೆ, ತುಂಬ ಟೇಸ್ಟಾಗಿ ಮಾಡಿದ್ದೀರಾ. ಇವತ್ತು ಖಾನಾವಳಿಗೆ ಬಂದು ಒಂದು ಎಣ್ಗಾಯನ್ನು ಮಾಡಿಕೊಟ್ಟಿದ್ದೀರಾ, ಅದು ಒಂಥರ ಸ್ಪೆಷಲ್ ಆಗಿದೆ. ನಮ್ಮ ಖಾನಾವಳಿ ತಂಡದ ಪರವಾಗಿ ಹಾಗೂ ಬಸವ ವಾಹಿನಿ ಕಡೆಯಿಂದ ನಿಮಗೊಂದು ಕಿರುಕಾಣಿಕೆ. ಇವತ್ತು ಖಾನಾವಳಿಗೆ ಬಂದು ಒಂದು ಒಳ್ಳೆ ಅಡುಗೆ ಮಾಡಿ ತೋರಿಸಿದ್ದೀರಾ. ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು. ಶರಣಾರ್ಥಿ. ನಿಮ್ಮ ಎಲ್ಲ ಸದಸ್ಯರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ನೋಡಿದ್ರಲ್ಲ ವೀಕ್ಷಕರೇ, ಉತ್ತರ ಕರ್ನಾಟಕ ಶೈಲಿಯ ಎಣ್ಗಾಯನ್ನ ಹೇಗೆ ಮಾಡಿದ್ರು ಅಂತ. ಅದನ್ನು ತಪ್ಪದೆ ನೀವು ಕೂಡ ಮನೇಲಿ ಮಾಡಿ ನೋಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ.